ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಬಾಳಮುಳುಕವಾಗಿ ಈಗ ಪ್ರಮುಖವಾಗಿ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತಹ ಕಾಂಗ್ರೆಸ್ ಮನೆಯಲ್ಲಿ ಯಾವಾಗ್ಲೂ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಈಗ ಸೆಪ್ಟೆಂಬರೇ ಬಂದು ಬಿಟ್ಟಿದೆ. ಹೀಗಾಗಿ ಸದ್ಯ ಈ ಬಹಿರಂಗ ಹೇಳಿಕೆಗಳನ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಗಮನಿಸ್ತಾರೆ, ಇದು ಎಲ್ಲಾದ್ರೂ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಕೋಲಾಹಲವನ್ನ ಸೃಷ್ಟಿ ಮಾಡುತ್ತಾ ವೀರೇಶ್? ಖಂಡಿತವಾಗಿಯೂ ಅಖಿಲೇಶ್, ಸೆಪ್ಟೆಂಬರ್ 2ನೇ ತಾರೀಕಿನ ಇವತ್ತು ಇರುವಂತದ್ದು. ಆದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸಹಕಾರ ಸಚಿವರಾಗಿದ್ದಂತ ಕೆಎನ್ ರಾಜಣ್ಣ ಅವರು ಹೇಳಿದ್ರು. ಆದ್ರೆ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರ ಸಂಪುಟದಿಂದ ಕಿಕ್ಔಟ್ ಆದ ಬಳಿಕ ಸೆಪ್ಟೆಂಬರ್ ಕ್ರಾಂತಿ ಆಗಲ್ವೇನೋ ಅನ್ನೋ ಒಂದು ಚರ್ಚೆಗಳು ಸಹ ನಡೀತಾ ಇದ್ವು. ಆದ್ರೆ ಇವತ್ತಿನ ಸೆಪ್ಟೆಂಬರ್ ಆಗ್ತಿದ್ದಂತೆಯೇ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಕೋಲಾಹಲಗಳಿಗೆ ಕಾರಣವಾಗ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಗಡಿಯ ಬಾಲಕೃಷ್ಣ ಏನಿದ್ದಾರೆ ಕಾಂಗ್ರೆಸ್ ಶಾಸಕರು, ಇವರು ಈಗಾಗಲೇ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಕೆಎನ್ ರಾಜಣ್ಣ ಅವರು ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡಿದ್ದಾರೆ, ಬಿಜೆಪಿಯ ಜೊತೆಗೆ ಒಂದು ಅರ್ಜಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ, ಇದು ಸೆಪ್ಟೆಂಬರ್ ಕ್ರಾಂತಿನ ಅಂತ ಹೇಳಿ ಅವರು ಒಂದ್ ಕಡೆ ಮಾತನಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಮಾಗಡಿಯ ಬಾಲಕೃಷ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಕೆಎನ್ ರಾಜಣ್ಣ ಅವರ ಪುತ್ರ ಎಂಎಲ್ಸಿ ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣ ಅವರು ಸಹ ಸಾಕಷ್ಟು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸೆಪ್ಟೆಂಬರ್ ಕ್ರಾಂತಿ ನಮ್ಮ ತಂದೆಯವರು ಏನ್ ಹೇಳಿದ್ರು, ಆ ಸೆಪ್ಟೆಂಬರ್ ಕ್ರಾಂತಿ ಆಗ್ತಾ ಇದೆ, ನಡೆಯುತ್ತೆ, ನೋಡ್ತೀರಿ ನೀವು ಅನ್ನೋ ಒಂದು ಮುನ್ಸೂಚನೆಯನ್ನು ಸಹ ಕೊಡ್ತಾ ಇದ್ದಾರೆ. ಆದ್ರೆ ರಾಜೇಂದ್ರ ರಾಜಣ್ಣ ಅವರು ಹೇಳ್ತಾ ಇರುವಂತಹ ಸೆಪ್ಟೆಂಬರ್ ಕ್ರಾಂತಿ ಏನಂತಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಸೇರ್ಕೊಂಡು ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ತಿರುಗೇಟನ್ನ ಕೊಡೋದ್ರ ಜೊತೆಗೆ ಕೆಎನ್ ರಾಜಣ್ಣ ಅವರು ಯಾವತ್ತೂ ಸಹ ಪಕ್ಷದ ವಿರುದ್ಧವಾಗಿ ಮಾತನಾಡಿದಂತವರಲ್ಲ. ಕೆಎನ್ ರಾಜಣ್ಣ ಅವರು ಸದನದ ಒಳಗಡೆಗೆ ಆರ್ಎಸ್ಎಸ್ ಗೀತೆಯನ್ನ ಹಾಡಲಿಲ್ಲ, ಬಿಜೆಪಿ ಆರ್ಎಸ್ಎಸ್ ಶಾಖೆಗೆ ಅವರು ಚಡ್ಡಿಯನ್ನ ಹಾಕೊಂಡು ಹೋಗಲಿಲ್ಲ. ಹೀಗಾಗಿ ಕೆಎನ್ ರಾಜಣ್ಣ ಅವರ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡದಂತವರೇ ಇವತ್ತು ಸೆಪ್ಟೆಂಬರ್ ಕ್ರಾಂತಿಗೆ ಕಾರಣರಾಗ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಕಾಂಗ್ರೆಸ್ ನಲ್ಲಿ ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅಖಿಲೇಶ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಸಹ ಪಾದಯಾತ್ರೆಯನ್ನ ಮಾಡಿದ್ರು. ಈ ಹೇಳಿಕೆಗಳು ಅವ್ರಿಗೆ ಒಂದ್ ರೀತಿ ಮುಳುವಾಗ್ತಿದೆ. ಮತ್ತೊಂದ್ ಕಡೆಯಲ್ಲಿ ಈಗ ಮತ್ತೆ ಬಿಜೆಪಿ ಅತ್ತ ಹೋಗ್ತಿದ್ದಾರೆ. ಇತರ ರಾಜಣ್ಣ ಅವರು ಕೂಡ ಬಹಳ ಪ್ರಮುಖವಾಗಿ ಅವರು ಈ ಕಡೆ ಅರ್ಜಿ ಹಾಕ್ತಿದ್ದಾರೆ ಅನ್ನೋ ಹೇಳಿಕೆಗಳು, ಹೈಕಮಾಂಡ್ ನಾಯಕರು ಮತ್ತೇನಾದ್ರೂ ಖಡಕ್ ಸೂಚನೆ ಕೊಡ್ತಾರಾ ಅಥವಾ ಡೈರೆಕ್ಟ್ ಆಗಿ ಯಾರನ್ನಾದ್ರೂ ವಜಾ ಮಾಡುವಂತ ಮಟ್ಟಿಗೆ ಬೇಕಾದ್ರೂ ಹೋಗ್ಬೋದಾ? ಆ ಚಾನ್ಸಸ್ ಗಳಿದೆಯಾ? ಅಖಿಲೇಶ್, ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ನಡೆದಿರ್ತಕ್ಕಂಥ ಕಲಹ ಏನಿದೆ, ಈ ಕಲಹವನ್ನ ನೋಡಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳೇ ಕಂಗಾಲಾಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆನೂ ಸಹ ಎಐಸಿಸಿ ಅಧ್ಯಕ್ಷರಾಗಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ನಾಯಕರುಗಳಿಗೂ ಸಹ ಬಾಯಿ ಮುಚ್ಕೊಂಡು ಸುಮ್ನಿರಿ ಅಂತ ಹೇಳಿ ಒಂದು ಖಡಕ್ಕಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕವೂ ಸಹ ಬಹಳಷ್ಟು ಶಾಸಕರು ಸಚಿವರುಗಳು ಸಹ ಬಹಿರಂಗವಾಗಿ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ರಾಜ್ಯಕ್ಕೆ ಆಗಮಿಸಿ ಕೆಪಿಸಿಸಿ ಕಚೇರಿಯಲ್ಲೇ ಎಲ್ಲ ಶಾಸಕರು ಮತ್ತು ಸಚಿವರನ್ನ ಕರೆಸಿ ಅವರಿಗೆ ಬಹಿರಂಗವಾಗಿ ಒಂದು ಖಡಕ್ಕಾದಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾರೂ ಸಹ ಬಹಿರಂಗವಾಗಿ ಮಾತನಾಡತಕ್ಕದ್ದಲ್ಲ, ಏನೇ ಮಾತನಾಡುವಂತ ಚರ್ಚೆಗಳಿದ್ರು ಸಹ ಪಕ್ಷದ ವೇದಿಕೆ ಒಳಗಡೆ ಮಾತನಾಡಿ ಸಿಎಲ್ಪಿ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಅಂತ ಹೇಳಿ ಸಲಹೆ ಮತ್ತು ಸೂಚನೆಯನ್ನು ಕೊಟ್ಟ ಬಳಿಕವೂ ಸಹ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂತಹ ಹಿರಿಯ ಶಾಸಕರುಗಳಾಗಿರ್ಬೋದು ಮತ್ತು ಸಚಿವರುಗಳು ಬಹಿರಂಗವಾಗಿ ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಇದು ಕಾಂಗ್ರೆಸ್ಗೆ ಬಹುದೊಡ್ಡದಾದಂತಹ ಡ್ಯಾಮೇಜ್ ತರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಈ ರಾಜ್ಯ ನಾಯಕರನ್ನ ಯಾವ ರೀತಿಯಾಗಿ ತಣ್ಣಗೆ ಮಾಡಬೇಕು ಅನ್ನೋದು ಸಹ ಅವರಿಗೆ ಬಹುದೊಡ್ಡದಾದಂತಹ ಟೆನ್ಷನ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಅಖಿಲೇಶ್, ಎಸ್, ಧನ್ಯವಾದಗಳು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗೆ.